ರೈತರು ಇಲ್ಲದ್ರೆ ನಾವಿಲ್ಲ. ಸೊ ಇದೆಲ್ಲ ನಿಮ್ದು ಅವರೆಕಾಯಿ, ಸೊಗಡು ಅವರೆಕಾಯಿ. ಅದರ ಪರಿಮಳ ಅದು ಸೊಗಡು ಬರೀ ಮಾಗಡಿಯಲ್ಲಿ ಸಿಕ್ಕುದು. ಹೌದು. ಸೊ ಈಗ ಇವ್ರು ಕೀಳ್ತಾ ಇದಾರಲ್ಲ, ಇದನ್ನ ಕಿತ್ತು ಮತ್ತೆಲ್ಲ ಮನೆಯಲ್ಲಿ ಅದನ್ನ ಬಿಡಿಸ್ತಾರೆ, ಬಿಡಿಸಿ ಹಿತಕ್ತಾರೆ. ಸೊ ದಿವಸಕ್ಕೆ ಎಷ್ಟು ಹಿತಕ್ತೀರಾ? 10, 15, 20, 25, 30. Everything is like a flurry of activity there. From the time that she gets the bean into her hand, she just kind of splits it open with a nail, and before you know it, she's extracted the pods out of the bean. ಕರ್ದಿರೋ ಕಾಳಂತ. ಚೆನ್ನಾಗಿದೆ, ಜಾಸ್ತಿ ಎಣ್ಣೆ ಇಲ್ಲ. ಅವರೆಕಾಳು ಸಾಂಬಾರು, ಅವರೆಕಾಳು ಚಿತ್ರಾನ್ನ, ಇದು ಅವರೆಕಾಳು ಉಸ್ಲಿ. There's a little pond of the tuppa on that ragi mudde. One ingredient, the avre bele, and the versatility of the ingredient that can be used in so many preparations, Allah. We love our avre bele in Karnataka. Today we've come to the fields of Magadi to take a closer look at this unique hyacinth bean that has found home in a much awaited culinary festival, the Avre Bele Mela, that in a span of 25 years has showcased the unique versatility of the much loved Avre Bele. Namaskara. Namaskara. Welcome to Magadi. Thank you. The reason why we are here in Magadi is because of a very special lady, Mrs. Geeta Shivkumar, who 30 years ago forged an alliance with the farmers of Magadi to introduce to Bengaluru the delicious preparations that could be made with the Avre Bele. And thus the Avre Bele Mela was born. And today we are here with her daughter Swati. Yes. Namaskara. Thank you very Namaskara. much for inviting us here. Thank you so much for coming. And ವಾಸಣ್ಣ, ಐ ಥಿಂಕ್ ನೀವು ಲಾಸ್ಟ್ ಟೈಮ್ ಮೀಟ್ ಮಾಡಿದ್ರಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಇದು ಅವ್ರ ಊರು. ಸೊ ಅವ್ರು ಇಲ್ಲಿ ಅವರೆಕಾಯಿನ ಬೆಳೀತಾರೆ, ಇದು ಅವ್ರದ್ದು ತೋಟ. ಸೊ ನಾವಿಲ್ಲಿ ಮಾಗಡಿಯಲ್ಲಿ ನಿಮಗೆ ತೋಟ ತೋರ್ಸಕ್ಕೆ ಬರಕ್ಕೆ ಕರೆದಿದ್ದೀವಿ. ನನಗೆ ಇವತ್ತು ಕೂಡ ನೆನಪಿದೆ, ಲಾಸ್ಟ್ ಟೈಮ್ ಅವ್ರದ್ದು ತಾಯಿ ಹೇಳಿದರು ನನಗೆ, ರೈತರು ಇಲ್ಲದ್ರೆ ನಾವಿಲ್ಲ. ನಮಗೆ ರೈತರು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವ್ ಇಷ್ಟೆಲ್ಲ ಕಾನ್ಸೆಪ್ಟ್ ಮಾಡ್ತಾ ಇರೋದು. ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ನಮ್ಮ ರಾಷ್ಟ್ರೀಯ ಬೆನ್ನೆಲುಬು ನಮ್ಮ ರೈತರು. Without the farmer, we don't exist. And I think that is so true at so many levels. It's not just the Avre Bele. Everything that we taste is thanks to the effort of these farmers. ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ. ಹೇಗಿದೆ ಬೆಳೆ ಈ ಸತಿ? ಬೆಳೆ ಅದೇ ಮಳೆ ಸ್ವಲ್ಪ ಈ ಸತಿ ಕ್ಲೈಮೇಟು ಮಳೆ ಜಾಸ್ತಿ ಆಗಿ ಬೆಳೆ ಲೇಟ್ ಆಯ್ತಾ ಇದೆ. That's the other thing that we are grappling with, right? Climate change. Climate change is very real. And as I go to these areas and I meet people like Mr. Vasanna, you realize the importance that climate plays, ಅಲ್ಲ? ಈಗ ಮಳೆ ಬಂದಿದ್ದು ತೊಂದರೆ ಆಯಿತು. ಡಿಸೆಂಬರಲ್ಲಿ ಮಳೆ ಬರಬಾರ್ದು. ಡಿಸೆಂಬರ್ ಜನವರಿಲಿ ಮಳೆ ಬರದೇ ಹೋದರೆ ಬೆಳೆ ಲುಕ್ ಆಗ್ತದೆ, ಬಿಸಿಲಿಗೆ ಬೇಗ ಬರ್ತದೆ. ಈಗ ಏನಾಗ್ತದೆ, ಸ್ವಲ್ಪ ಈ ಉಳ್ಕ ರೋಗ ಮತ್ತು ಈ ಲೇಟ್ ಆಯ್ತದೆ, 15-20% ಲೇಟ್ ಆಯ್ತದೆ. ಸೊ ಇದೆಲ್ಲ ನಿಮ್ಮದು ಅವರೆಕಾಯಿ. ಸೊ ವೆಲ್, ದಿಸ್ ಇಸ್ ದ ಫೇಮಸ್ ಮಾಗಡಿದು ಅವರೆಕಾಯಿ. ಸೊಗಡು ಅವರೆಕಾಯಿ. ಸೊಗಡು ಅಂದ್ರೆ ನೋಡಿ, ಇದು ಇರೋದು ಸೊಗಡು, ಸ್ಮೆಲ್, ಅದರ ಪರಿಮಳ, ಅದು ಸೊಗಡು ಬರೀ ಮಾಗಡಿಯಲ್ಲಿ ಸಿಕ್ಕುದು. ಹೌದು, ಬೇರೆಯಲ್ಲಿ ಸಿಕ್ಕಲ್ಲ, ಈ ಸೊಗಡು ಬರಲ್ಲ. ಸೊ ಇಲ್ಲಿ ಅವರೇ ಬೆಳೆಯೋದು ಇತಿಹಾಸ ಎಷ್ಟು ವರ್ಷದಿಂದ ಇದೆ? 44ನೇ ವರ್ಷ ನಂದು. ಮತ್ತೆ ನಮ್ಮ ತಂದೆಯವರು ಅವಾಗಿಂದು ಇದನ್ನು ನಡ್ಸ್ಕೊಂಡ್ ಬಂದವರು. ಸೊ ಈಗ ನಿಮ್ದು ಮಗ ಕೂಡ ಇದ್ದಾನೆ. ನಿಮ್ಮ ಹೆಸರು ಸರ್? ರಂಗನಾಥ್. ಮಿಸ್ಟರ್ ರಂಗನಾಥ್. ಎಷ್ಟು ಮಕ್ಕಳು ನಿಮ್ಗೆ? ಇಬ್ರು. ನೆಲಮಂಗಲ ಒಬ್ರು. ನೆಲಮಂಗಲಲ್ಲಿ ಇವರು ಫಾರ್ಮಿಂಗ್ ನಲ್ಲಿ. ಇಟ್ಸ್ ವಂಡರ್ಫುಲ್ ಟು ಸೀ ದಟ್ ದ ನೆಕ್ಸ್ಟ್ ಜನರೇಷನ್ ಪ್ಲೇಯಿಂಗ್ ಅ ರೋಲ್ ಇನ್ ಅಗ್ರಿಕಲ್ಚರ್, ಬಿಕಾಸ್ ಇಫ್ ದಿಸ್ ವಾಸ್ ನಾಟ್ ದೇರ್ ವಿ ಡೋಂಟ್ ಎಕ್ಸಿಸ್ಟ್, ಅಲ್ಲ? ಕರೆಕ್ಟ್, ವೆರಿ ಟ್ರೂ. ಸೊ ಅವರೇ ಬೆಳೆ ನಿಮಗೆ ಒಂದು ವರ್ಷದಲ್ಲಿ ಎಷ್ಟು ಕ್ರಾಪ್ ಸಿಗುತ್ತೆ? ಇದರಲ್ಲಿ 8 ಕ್ರಾಪ್ ಬರ್ತದೆ ಒಂದು ಪ್ಲಾಂಟ್ ನಲ್ಲಿ, ಒಂದು ಗಿಡದಲ್ಲಿ. 1, 2 ನೋಡಿ, ಇದು ಬರ್ತದೆ. ಇದು ಲಾಸ್ಟ್ಗೆ ಬರ್ತದೆ. ಇದು ಡಿಸೆಂಬರ್ ಜನವರಿ ಲಾಸ್ಟ್ ಇದು ಬರ್ತದೆ. ಸೊ ಬೇಸಿಕಲಿ ಔಟ್ ಇಯರ್ ಹಿ ಸೇಸ್ ಯು ವಿಲ್ ಗೆಟ್ ಅಬೌಟ್ 8 ಪಿಕ್ಕಿಂಗ್ಸ್. ಒಂದೊಂದು ವಾರಕ್ಕೆ ಒಂದೊಂದು. ಸೊ ಅಂದ್ರೆ 2 ತಿಂಗಳು ಆಗುತ್ತೆ. 1.5-2 ತಿಂಗಳು ತನಕ ಬರ್ತದೆ. ನಾವು ವಿ ಆರ್ ಇನ್ ದಿ ಬಿಗಿನಿಂಗ್ ಆಫ್ ಡಿಸೆಂಬರ್, ಮಿಡಲ್ ಆಫ್ ಡಿಸೆಂಬರ್. ಫೆಬ್ರವರಿಗೆ ಕ್ಲೋಸ್. So from the middle of December till mid-February, you will basically be able to harvest one lot at a time. So if you look at this plant here, you will see some have already formed the fruit. There are some that are still in flower stage, young flower, tender bud stage. So ಇದು ಬೆಳಿಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್? 5 months. 5 ತಿಂಗಳು ತನಕ ಬರೀ ಗಿಡ, 5 ತಿಂಗಳು ಹೂವು, 2 ತಿಂಗಳು ಕಾಯಿ, 7 ತಿಂಗಳು ಕ್ಲೋಸ್.
7 ತಿಂಗಳಾದ್ಮೇಲೆ ಕ್ಲೋಸ್. ಆಮೇಲೆ ಏನು ಮಾಡ್ತೀರಾ? ಟೊಮೊಟೊ ಆಗ್ಬೋದು, ಬದನೆ ಗಿಡ, ಬೇರೆ ತರಕಾರಿಗಳು ಮಾಡ್ಬೋದು. ತಿರ್ಗಾ ಮತ್ತೆ ಇದನ್ನ ಜೂನ್ಗೆ ಹಾಕಿದ್ರೆ ತಿರ್ಗಾ ಮತ್ತೆ ಇವಾಗ ಬರೋದು. ಯಾವಾಗ ಹಾಕಿರೋ ಆ ಟೈಮ್ ಬರ್ತದೆ, ಅಲ್ಲಿಂದ ತಕ್ಕ ಆಗಲ್ಲ ಇದು. ಸೊ ಈಗ ಇದು ಇಷ್ಟು ವರ್ಷನ ನೀವು ಮಾಡ್ತಿದ್ದೀರಾ, ಈಲ್ಡ್ ಎಲ್ಲ ಸೇಮ್ ಇದೆ, ಸ್ವಲ್ಪ ಕಮ್ಮಿ ಆಗೋದು. ನಾವು ಹುಡುಗರಲ್ಲಿ ಬೇಜಾನಿತ್ತು ಅವರೇ ಬೆಳೆ ಅಷ್ಟು ಬರೋದು. ಈಗ ದಿನೇ ಇವೆಲ್ಲ ಏನು ದನಿನ ಗೊಬ್ಬರ ಮುಖ್ಯ, ಇದು ಬೆಳೆ ಕಡಿಮೆನೇ ಆಗ್ತಾ ಇದೆ. ಇಳುವರಿನೂ ಕಡಿಮೆ ಆಯಿತು, ಬೆಳೆ ಬರೋದು ಕಡಿಮೆ ಆಯಿತು, ಭತ್ತ ಕ್ಷೀಣಿಸ್ತಾ ಇದೆ. ಸೊ ಇದು ಒಂದು ಎಕರೆಯಲ್ಲಿ ಎಷ್ಟು ಬರುತ್ತೆ ನಿಮಗೆ ಸಿಕ್ಕತ್ತೆ ಕಾಯಿ? 20-25 ಟನ್ನು ಕುಯ್ಬೇಕು. ಈಗ ಅಷ್ಟು ಬರಲ್ಲ, ಕ್ಲೈಮೇಟು ಮತ್ತು ಹುಳ ಕಾಣ್ತಾ ಇದೆ. ಈ ಹುಳದಿಂದ ಎಫೆಕ್ಟ್ ಆಯ್ತದೆ. ಒಂದು ಎಕರೆಗೆ ಏನಿಲ್ಲ ಒಂದು 40,000 ರೂಪಾಯಿ ಸಂಪಾದನೆ ಆಗ್ತದೆ. ನೀವು ಇನ್ವೆಸ್ಟ್ ಎಷ್ಟು ಮಾಡೋದಾದ್ರೆ ಎಕರೆಯಲ್ಲಿ? ಎಕರೆ ಏನಿದೇನು ಜಾಸ್ತಿ ಖರ್ಚು ಬರಲ್ಲ. ಇದು ನಮ್ಮ ನೀರಿಲ್ಲ, ಮಳೆ ನೀರು. ಒಂದ್ಸಲಿ ಬೀಜ ಹಾಕ್ಬಿಟ್ಟು ಹುಟ್ಟು ಬಂದಮೇಲೆ ಔಷಧಿ 10,000 ಖರ್ಚು ಬರೋಕ್ಕೆ ಕ್ಲೋಸ್. 10 ಹೋದ್ರೆ 30ಗೆ ಉಳಿತದೆ. 30,000ಗೆ ನೀವು 7 months ಶ್ರಮ ಪಡಬೇಕು. That is the thing about farming and agriculture, right? So you basically have to literally sow your efforts, sow your resources, and only at the end of the 6th or 7th month you will get your harvest. And that too, if it rains like it's raining unusually around this time, they lose the flowers and therefore they also lose the output per plant. Now the Avrebele Mela is 25 years. 25 years, yes. ಅಂದ್ರೆ 30 ವರ್ಷದಿಂದ that Vasavi Condiments was there. So ಮನೆಯಲ್ಲೇ she started ಅಲ್ವಾ. ಸೊ ಅವಾಗ್ಲೂ ಸಹ ಅವರೆಕಾಳಿಂದೆಲ್ಲ ಡಿಶಸ್ ಎಲ್ಲ ಅದು ತಗೊಂಡು ಬಂದು ಕೊಡೋರು. ಮಾವಳ್ಳಿ ಮನೆಯಲ್ಲಿ ತಿಂಡಿ ಮನೆ ಅಲ್ಲಿ ತಂದು ಕೊಡೋರು. 50 kg 10 kg 50 kg 20 kg ಅಷ್ಟೇ. ಆವಾಗ ಸ್ಟಾರ್ಟಿಂಗ್ ಮೂವ್ಮೆಂಟ್ ಅಲ್ಲಿ ಒಂದು ತಿಂಡಿ ಮನೆ ಅಂತ ಚಿಕ್ಕದಾಗಿತ್ತು. ಅಲ್ಲಿಂದ ಅವರು ಇಂಪ್ರೂವ್ ಆದರು. ಸೊ ನಿಮಗೆ ಹೇಗೆ ಪರಿಚಯ ಆಯಿತು ಅವ್ರದ್ದು ತಾಯಿ? ಅವ್ರ ತಾಯಿ ನಾವು ವ್ಯಾಪಾರ ಮಾಡ್ತಿದ್ವಲ್ಲ, ಸಜ್ಜನ ಸರ್ಕಲ್ ವ್ಯಾಪಾರ ಮಾಡ್ತಿದ್ದಾಗ ಹಂಗೆ ಅವರು ಬಂದು ಹೋದಾಗ ಅದನ್ನು ಇವರು ಯಾಕೆ ಮಾಡಬಾರ್ದು ಅಂತ 5 kg 10 kg ತಗೊಂಡು ಇವ್ರ ತಂದೆಯವ್ರ ಅಮ್ಮ ಫ್ರೈ ಮಾಡಿ ಮಸಾಲೆ ಹಾಕಿ ಸ್ಟಾರ್ಟ್ ಮಾಡಿದ್ರಲ್ಲಿ. ಅದು ಅಲ್ಲಿಂದ ಆ ಟೇಸ್ಟ್ ಕೊಟ್ಕೊಂಡು ಆಮೇಲೆ ಅದು ಪಬ್ಲಿಕ್ಕಾಗಿ ಇವತ್ತು ಎಲ್ಲ ಹೊರಟೋಗದೆ. ನಿಮ್ದು ಸಜ್ಜನರಾವ್ ಸರ್ಕಲ್ ಏನು ತಳ್ಗಾಡಿ ಇತ್ತಾ? ತಳ್ಗಾಡಿ ಅಲ್ಲ, ರೋಡಲ್ಲಿ ಫುಟ್ಪಾತ್ ಮೇಲೆ ಮಾರಿವು. ಸೊ ಇಲ್ಲಿಂದ ನೀವು ಇದು ಹಾರ್ವೆಸ್ಟ್ ಮಾಡಿ ಅಲ್ಲಿ ಹೋಗಿ ಫುಟ್ಪಾತ್ ಅಲ್ಲಿ ಕುತ್ಕೊಂಡು ಮಾರುದು. And that's when Swati's mother, Mrs. Geeta Shivkumar, spotted his produce, and that was the beginning of this alliance that led to the Avrebele Mela. Today when you go to the Avrebele Mela, you see hundreds and thousands of people, and it of course is very big in its scale, but that was the beginning. ಸೊ ಆವಾಗ ನಿಮಗೆ ಇದು ಐಡಿಯಾ ಇತ್ತಾ ಇಷ್ಟು ದೊಡ್ಡದು ಬೆಳೆಯುತ್ತೆ? ನಮಗೆ ಗೊತ್ತಿರಲಿಲ್ಲ. ನಾವು ಮಿಕ್ಕೋದನ್ನ ಬಿಸಾಕ್ ಬರೀವು, ಇದು ಬರೇ ಸಾಂಬಾರು ಗೊತ್ತಿತ್ತು ಅಂತ ನಾವು ಬರೋರು ಸಾಂಬಾರ ತಗೊಂಡೋಗೋರು, ಮಿಕ್ಕೋದನ್ನ ನಾವು ಮೋರಿಗೆ ಹಾಕ್ಬಿಟ್ಟು ಬಂದ್ಬಿಡಿವು. ಇವ್ರು ಹಿಡಿದ್ಮೇಲೆ ಆವಾಗ ಇದಕ್ಕೆ ಒಂದು ಇದು ಬಂತು, ಐಡಿಯಾ ಬಂದಿದ್ದೆ ಅವಾಗ. ಅಂದ್ರೆ ಇವ್ರು ಚೆಲ್ಲಿ ಹೋಗ್ತಾ ಇದ್ರಲ್ಲ, ಸೊ ಆ ವೇಸ್ಟ್ ಆಗಬಾರ್ದು. ಅವತ್ತಿನ ದಿವಸ ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ನಮ್ಮ ತಾಯಿಗೆ ಬಂದು ಕೊಟ್ಟು ಹೋಗೋರು. ಸೊ ಅದರಲ್ಲಿ ಮಿಕ್ಸ್ಚರ್ಸು ಇದು ಬೇರೆ ವೆರೈಟೀಸ್ ಮಾಡಿ ಅದ್ರ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಯಿತು ಆ್ಯಂಡ್ ಜನಕ್ಕೆ ಗೊತ್ತಾಗೋಕ್ಕೆ ಶುರು ಆಯಿತು. ಸೊ ವೇಸ್ಟೇಜ್ನ ಕಂಟ್ರೋಲ್ ಮಾಡಬೇಕು, ಹಾಳಾಗಬಾರ್ದು ಅನ್ನೋದ್ರಿಂದ ಶುರು ಆಗಿದ್ದು. ಸೊ ನಾವು ಐ ಡೋಂಟ್ ಥಿಂಕ್ ಎನಿಬಡಿ ಥ್ರೋಸ್ ಅವೇ ಅವರೆಕಾಯಿ ಹಂಗೆ ಸೇಲ್ ಆಗಿಲ್ಲ ಅಂತ ಥ್ರೋ ಅವೇ ಆಗೋದೇ ಇಲ್ಲ. ದೇರ್ ಝೀರೋ. ಇವತ್ತು ಹಾರ್ವೆಸ್ಟ್ ಮಾಡಿದರೆ ನಾಳೆ ಬೆಂಗಳೂರಿಗೆ ಹೋಗುತ್ತೆ ಇದು ಆ ಥರ ಈಗ ಮಾಡ್ತಾವ್ರೆಲ್ಲ. ಈಗ ಬೆಳಿಗ್ಗೆ ಹೊರಟೋಗ್ತದೆ. ಸೊ ಈಗ ಇವ್ರು ಕೀಳ್ತಾ ಇದಾರಲ್ಲ, ಇದನ್ನ ಕಿತ್ತು ಮತ್ತೆಲ್ಲ ಮನೆಯಲ್ಲಿ ಅದನ್ನ ಬಿಡಿಸ್ತಾರೆ, ಬಿಡಿಸಿ ಹಿತ್ತಕ್ತಾರೆ. ಸೊ ಅದನ್ನ ಹಿತ್ತಕದ ಮೇಲೆ ಬೆಂಗಳೂರಿಗೆ ಕಳಿಸ್ತಾರೆ. So well, we've got a bit of an harvest. ಇದು ಎಷ್ಟು ಕಿಲೋ ಇರ್ಬೋದು ಸರ್ ಇದು ಟೋಟಲಿ? 12 kg ಇದೆ. 12 ಕಿಲೋ. About 12 kilos. I'm sure this is just to demonstrate to us how they harvest the avrekai. ಈಗ next step? ಸುಳಿಯೋದು, ನೀರಿಗೆ ಹಾಕೋದು. 3 hours to 4 hours ಅದನ್ನ ಸೋಕ್ ಮಾಡಬೇಕು. ಸೋಕ್ ಮಾಡಿದ್ಮೇಲೆ ಅದನ್ನ ಹಿತ್ತಕ್ತಾರೆ. ಸೊ ಇದು ಅವರೆಕಾಯಿಂದ ಕಾಳುವಿಂದ ಹಿತ್ಕಿದ ಬೇಳೆ, ಕಾಳುವಿಂದ ಬೇಳೆಯಿಂದ ಹಿತ್ಕಿದ ಬೇಳೆ. Fantastic. Let's go and watch the process of the avrekai from the kai to the ಬೇಳೆ. Let's go. Oh, so this is where they peel it. ನೀವು ಎಲ್ಲ ಹಿತ್ಕಿ ಇಲ್ಲೇ ಇಡೋದು, ಎಲ್ಲರ ಮನೆಯಲ್ಲೂ ಬೇಕಾದವ್ರು ಆಡಿಸ್ಕೋತಾರೆ. ಅದನ್ನೆಲ್ಲರೂ ಇಟ್ಬಿಟ್ಟು ಇಲ್ಲೇ ಬೇಳೆ ತೂಕ ಹಾಕ್ಕೊಡ್ತಾರೆ. ಸೊ ದಿವ್ಸಕ್ಕೆ ಎಷ್ಟು ಹಿತ್ತಕ್ತೀರಾ? ಕೆಲಸದ ಮೇಲೆ ಡಿಫ್ರೆನ್ಸ್ ಮೇಡಮ್. 10, 15, 20, 25, 30. ಸೊ 25 ಕಿಲೋ ಇದು ಕಾಯಿದು. 25 kg ಇದು. ಎಷ್ಟು ಬೇಳೆ ಬರುತ್ತೆ ಅದು? 25. ಕಾಳಿನ ಮೇಲೆ ಹೋಯ್ತದೆ. ಕಾಳು ತಪ್ಪರಿದ್ರೆ ಕಡಿಮೆ ಬರ್ತದೆ, ತಪ್ಪರಿಲ್ಲ ಅಂತಂದ್ರೆ ಜಾಸ್ತಿ ಬರುತ್ತೆ. ಇದು ಬಿಡಿಸೋದು ಪರವಾಗಿಲ್ಲ, ಬಿಡಿಸಿ ಮತ್ತೆ ನೀವು ಹಿತ್ಕೋದು ಇರೋದಲ್ಲ. ಕೈಗಳು ಹೊಡಿ. ಅದೇ
see that. You can see the scars of peeling the husk on her fingers. They're so fast, they don't even drop it down. Yeah. ಆದ್ರೆ ಅಣ್ಣಾರ್ ಒಂದು 25 ವರ್ಷದಿಂದ ಒಗ್ಬಿಟ್ಟವ್ರೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಡ್ತಾರೆ ಪಾಪ. ಜನನ ಅವರು ಉಳಿಸ್ಕೊಂಡವ್ರೆ, ಜನನ ಉಳಿಸ್ಕೊಂಡವ್ರೆ. What she's saying is from 25 years because we are doing it and they are also supporting us, we are also supporting them. Everything is like a flurry of activity there. From the time that she gets the bean into her hand, she just kind of splits it open with a nail, and before you know it, she's extracted the pods out of the bean. ರಾತ್ರಿ ನಾವು ಮಲಿಕಂದಾಗ 3 ಗಂಟೆ. 3 ಗಂಟೆ? ಇದು ಸೀಸನ್ ಟೈಮ್ ನಲ್ಲಿ? ಇದೆಲ್ಲ ಎಡ್ದು ಹಾಕ್ಬಿಟ್ಟು ಮಲಿಕಂದಾಗ 3 ಗಂಟೆ. ಮೈ ಗುಡ್ನೆಸ್. ಇವತ್ತು ನಾವು ಇದು ಈಗ ಹಾರ್ವೆಸ್ಟ್ ಮಾಡಿದ್ದೇವಲ್ಲ, ಇವತ್ತೇ ಇದು ಮಾಡಬೇಕು? ಇವತ್ತೇ ಮಾಡಿದ್ದು, ನಾಳೆ ಬೇರೆ ಕಾಯಿ ಬರ್ತದೆ. ಹೊಸ ಹೊಸ ಕಾಯಿ ಅಂದ್ರೆ ಇದು ನಾಳೆಗೆ ಇದ್ರೆ ಏನ್ ಪ್ರಾಬ್ಲಮ್ ಇರುತ್ತೆ? ಪ್ರಾಬ್ಲಮ್ ಅಂದ್ರೆ ಎಡಿಕಾಗಲ್ಲ, ತೆಗಿಲಿಕ್ಕೆ ಆಗಲ್ಲ. ಇವಾಗ ಚೆನ್ನಾಗೈತಲ್ಲ, ಸೊ ಈಗ ಚೆನ್ನಾಗಿ ಬರುತ್ತೆ, ನಾಳೆ ಆಗಲ್ಲ. What I learned is that the bean, when they harvest, they have to ensure that they remove the bele, the pods from the bean on the same day, because if it loses moisture tomorrow, they will not be able to open it. So it has to go through the whole cycle on the day that it's harvested. Amazing to watch the transformation that the avrekai makes to the bele and then that hitkut bele, and thanks to the ladies who work here. ರಂಗಣ್ಣ ಅಂದ್ರೆ ನೀವು ಕೆಲಸ ಮಾಡಿ ತರ್ತೀರಾ, ಇದು ಮಾಡಿದ್ರೆ ಎಲ್ಲ ಉಪಯೋಗ ಇಲ್ಲ ಅಲ್ಲ, ಬಹಳ ಮುಖ್ಯ ಇದು ಸ್ಟೆಪ್. ಹೌದು, ಕರೆಕ್ಟ್ ಮೇಡಮ್. ಇವರು 5 months ಇದೆಲ್ಲ ಬೆಳಿತಾರೆ, 5 ತಿಂಗಳಾಗುತ್ತೆ. ಮಾತ್ರ ಇಂಪಾರ್ಟೆಂಟ್ ಇದಲ್ಲ ಇದು, ನೀವು ಹಿತ್ಕಿ ಕೊಟ್ಟಿಲ್ಲ ಅಂದ್ರೆ ವೇಸ್ಟ್. ಮನೇಲಿ ಯಜಮಾನ್ರಿಗೂ ಅಡಿಗೆ ಮಾಡಿ ಇಕ್ಲಿಲ್ಲ ಅಂದ್ರೆ ಇವಾಗ ಬೇಳೆ ಇಕ್ಕಿ ಕೊಡ್ಬೇಕು. ಇದು ಸೀಸನ್ ಆದ್ಮೇಲೆ ಏನ್ ಮಾಡ್ತೀರಾ ನೀವು? ಮಾಮೂಲಿ ನಮ್ಮವೆಲ್ಲ ಕೆಲಸ ಇರ್ತದೆ ಸರ್. ನಮ್ಮನೆಗಳಲ್ಲೂ ಹಸು ಅವೆ ಹಾಲು ಕರಿಬೇಕು, ಕರೆಕ್ಟಾಗಿ ಮಕ್ಕಿಡ್ಬೇಕು, ಬೆಳಗ್ಗೆ ಎದ್ದು ಮಧ್ಯಾಹ್ನ ಇದು ಮಾಡಬೇಕು. ಹಾರ್ಡ್ ಲೈಫ್ಸ್ that they lead out here. ನಾವು ಎದ್ದೊಳೋದು 5:30ಗೆ ಎದ್ದೊಳ್ತೀವಿ. ಡ್ಯೂಟಿ ಹಾಲು ಕರಿಯೋದು, ಕಸ ಹಾಕೋದು ಇರ್ತದೆ. ಆಮೇಲೆ 12 ಗಂಟೆ ನಾಷ್ಟ, ಆಮೇಲೆ ಮನೆ ಕೆಲಸ ಇದ್ದಿದ್ದೇ ಇರ್ತದೆ. ಕಾಯಿ ಕೊಡ್ತಾರಲ್ಲ, ನೈಟೇ ಸುಳ್ದಾಕ್ಬಿಡ್ತೀವಿ. ಮಧ್ಯಾಹ್ನದ ಮೇಲೆ ಬೇಳೆ ಮಾಡ್ತೀವಿ. Well, the avre bele is now ready. Now it's time to go to Mr. Ranganna's house. ನಮಗೆ ಅವರೇ ಬೇಳೆ ಸಾರು ಕೊಡ್ತೀರಾ? ಸರ್, ಖಂಡಿತ. ಸೊ ಮುದ್ದೆ ಅವರೆಕಾಳು ಸಾರು ನಮ್ಮ ಮಾಗಡಿ ಸ್ಪೆಷಲ್. Wonderful. So let's relish the taste of the hard work that the ladies have put in. I know, yes. So the specific location where we are is Basavanapalya in Magadi Taluk. Thank you. Sweet ಇದೆ. Thank you very much, sir. ಕೈಲಿ ಮಾಡಲೇಬೇಕು, ಅದು ಕಷ್ಟ. ಅದೆಲ್ಲ ಸಿಪ್ಪೆ ಇದು ಹಸುಗೆ that goes to the cows, the husk. So ಇಲ್ಲಿ ಇದಕ್ಕೆ ಏನು ಮಷೀನ್ ಇಲ್ಲ, ಕೈನಲ್ಲೇ ಮಾಡಬೇಕು. It takes hours to get that ಹಿತ್ಕಿದ ಬೇಳೆ. ಹೌದು. ಸೊ ಅವರೆಕಾಯಿ ನೀವು ಈಗ ಬುಟ್ಟಿಯಲ್ಲಿ ತಂದ್ರಲ್ಲ, ಸೊ ಅದನ್ನ 5 kg ಬಿಡಿಸಿದ್ರೆ ಎಷ್ಟು ಕಾಳಾಗುತ್ತೆ? 2 kg ಆಗ್ತದೆ. 2 kg. ಮತ್ತೆ ಹಿತ್ಕಿದ ಮೇಲೆ 1.5 ಆಗ್ತದೆ. So 5 kilos of the beans that is harvested in the field results in 1.5 kilos 1.5 kg of the peeled avrebele. Yes. So ಅಂದ್ರೆ ಈಗ ಇದು ಅವರೆಬೇಳೆ ಸೀಸನ್ ನಲ್ಲಿ ಎಲ್ಲ ಅವರೆಬೇಳೆ ಪದಾರ್ಥ ಎವ್ರಿ ಡೇ ದಿವಸ ಮನೆಯಲ್ಲಿ ಅವರೆಕಾಳು ಇರೋದು. ಇವತ್ತೇನ್ ಮಾಡಿದ್ದೀರಾ? ಹಿತ್ಕಿದ ಬೇಳೆ ಸಾಂಬಾರು. ಹಿತ್ಕಿದ ಬೇಳೆ ಸಾಂಬಾರ್ ಮಾಡಿದೀವಿ. that's what we going to be tasting. ಅದರೊಟ್ಟಿಗೆ ರೈಸ್ ಮುದ್ದೆ, ರಾಗಿ ಮುದ್ದೆ. ಅದಕ್ಕೆ ಮಸಾಲೆ ಐಟಮ್ ಇದು ಸಾಂಬಾರ್ ಮಸಾಲ, ಧನಿಯಾ ಪುಡಿ, ಮತ್ತೆ ಇದು ನಿಮ್ದು ಕೊಬ್ಬರಿ, ಸಮ್ ಕೋಕೋನಟ್, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಟೊಮಾಟೊ. So they've already prepared the sambar, and so just wanted to share with me how they make it, what goes into the making of that bele sambar, the hitkit bele sambar.
ಕರ್ದಿರೋ ಕಾಳು ಅಂತ. ಕರ್ದಿರೋದು ಕಾಳು. ಸೊ ದ ಫ್ರೈಡ್ ಫ್ರೈ ಮಾಡಿರೋ ಕಾಳು. ತಗೊಳ್ಳಿ. ತಿನ್ನಿ. ನಾನು ತಿಂತಾನೆ, ನೀವು ತಗೊಳ್ಳಿ. ತಿಂತಾ ಇರ್ತೀನಿ. ಚೆನ್ನಾಗಿದೆ, ಜಾಸ್ತಿ ಎಣ್ಣೆ ಇಲ್ಲ ಅಲ್ಲ? ಲೈಟು. ನೈಸ್, ವೆರಿ ಲೈಟ್ಲಿ ಸ್ಪೈಸ್ಡ್. ಅಂದರೆ ಇದ್ರದ್ದು ರುಚಿ ತಿಂತ ಜಾಸ್ತಿ ಗೊತ್ತಾಗುತ್ತೆ. You can't stop. Start ಮಾಡಿದ್ರೆ it has to keep going. Little bit of the salt, little bit of the ಖಾರ ಪುಡಿ, and then you also tasting some of the garlic, ಬೆಳ್ಳುಳ್ಳಿ. ಸೊ ಮುಂಚೆ ಇದೆಲ್ಲ ತುಪ್ಪಲ್ಲಿ ಮಾಡ್ತಿದ್ರ? ಓ, ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್ ದ ಟೇಸ್ಟ್. ಸಾಂಬಾರು ಒಗ್ಗರಣೆ ಹಾಕ್ತಿದ್ದು ತುಪ್ಪನೇ. 30-40 ವರ್ಷದಿಂದ ಈಚೆಗೆ ಕಡಲೆಕಾಯಿನ ಹಾಕ್ಬಿಟ್ಟು ಸಾಂಬಾರ್ಗೆ ಹಾಕ್ತಾರೆ ಅಂತ ಗೊತ್ತಾದ. ಆ ಹುಡುಗರು ಬೆಣ್ಣೆ ಬಿಟ್ರೆ ಎಣ್ಣೆ ನೋಡಿದವರೇ ಅಲ್ಲ, ಬೆಣ್ಣೆ ತುಪ್ಪ. Such were the days back then. So we don't have that, but we at least have the ಅವರೇ ಬೇಳೆ. ಮೊದಲೇ ಇಲ್ಲಿ ನಿಮ್ದು ವಾಸಿ ಇತ್ತು. ಈಗೆಲ್ಲ ಬಿದ್ದಿದೆಯಾ? ಏನಾಯ್ತು? ಬಿದ್ದೋಯ್ತು, ತಿರ್ಗಿ ಕಟ್ಕೋಬೇಕೀಗ. ಇದಾಗಲೇ 100 ವರ್ಷದ ಮನೆ. ಓ ರಿಯಲಿ? ನಮ್ಮ ತಾತ ಕಟ್ಟಿರೋ ಮನೆ. 100 years. 100 years ಮೇಲೆ. ಇಲ್ಲಿದು ಶ್ವಾಸವೇ ಬೇರೆ ಅಲ್ಲ? ಗಾಳಿ, ಪೊಲ್ಯೂಷನ್ ಏನಿಲ್ಲ. ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ ನನಗೆ, ಬೇಗ ಹೊಟ್ಟೋಗ್ಬಿಡ್ಬೇಕು. ಇಲ್ಲಿ ಉಸಿರಾಟದ ಸಮಸ್ಯೆಗೂ ಅಲ್ಲಿಗೂ ವ್ಯತ್ಯಾಸ. ಅಲ್ಲೋದ್ರೆ ಒಂಥರ ಕಿರಿಕಿರಿ ಆಗ್ಬಿಡ್ತದೆ ಮನಸ್ಸು. ಆ ಡೀಸೆಲ್ಲು, ಪೆಟ್ರೋಲ್, ಪೊಲ್ಯೂಷನ್ ಎಲ್ಲ. ಈ ವಾತಾವರಣ, ಗಾಳಿ ಇನ್ನೇನಿದ್ರು ಈ ಗಾಳಿನೂ ಹೋಗ್ತದೆ, ಯಾವತ್ತು ಹೋಗ್ತದೋ. ಇನ್ನೇನೋ ನಮ್ದೊಂಚೂರು ಹಳ್ಳಿಯಲ್ಲಿ ಉಳಿದದೆ. ಈ ಥರ ಉಳಿಸ್ಬೇಕು ಇದೆಲ್ಲ. ವಿ ಹ್ಯಾವ್ ಟು ಪ್ರಿಸರ್ವ್ ದಿಸ್ ವೇ ಆಫ್ ಲೈಫ್. ಸೊ ಇಲ್ಲಿ ಕೂಡ ಅವರೆಕಾಳೆ ಇದೆ. ನಮ್ಮ ಮನೆಗೆ ಹಾಕೊಂಡಿದ್ದೀವಲ್ಲ, ಬರ್ತದೆ, ಮನೆಗೆ ಆಗ್ತದೆ. ಅವರೆಕಾಳು ಉಸ್ಲಿ ಕಾಯಿ ಒಟ್ಟಿಗೆ. ಅವರೆಕಾಳು ಕಾಯಿ, ಸ್ವಲ್ಪ ಕರ್ಬೇ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್. ಹಸಿಮೆಣಸಿನಕಾಯ್ದು ಪೇಸ್ಟ್. ವಂಡರ್ಫುಲ್, ಸ್ಪೈಸಿ ಇರುತ್ತೆ ಇದು. We've got a ಅವರೆಬೇಳೆ ಬುಫೆ in ಬಸವನಪಾಳ್ಯ. Fantastic. So ಏನೇನಿದೆ? ಅವರೆಕಾಳು ಸಾಂಬಾರು, ಅವರೆಕಾಳು ಚಿತ್ರಾನ್ನ, ಇದು ಅವರೆಕಾಳು ಉಸ್ಲಿ. There's a little pond of the tuppa on that ragi mudde. And then of course we have the other dishes from Sri Vasavi Condiments. ಇದು ಎಳ್ಳು ಅವರೆ, sesame and ಅವರೆಕಾಳು and ಕೊಬ್ಬರಿ. This is a sweet dish. And ಇದು ಪಾಯಸ, that is with the poppy seeds. And this is ಅವರೆಕಾಳು ಚಿಕ್ಕಿ and ಅವರೆಕಾಳು ನಿಪ್ಪಟ್ಟು. This is ಅವರೆಕಾಳು savories. This is cashew mix, ಇದು garlic and ಅವರೆಬೇಳೆ ಹೋಳಿಗೆ. ಸೊ ಈ ಸತಿ ಅವರೆಬೇಳೆ ಮೇಲೆ ಅಲ್ಲಿ ಎಷ್ಟು ಡಿಶಸ್ ಇರುತ್ತೆ? ಈ ವರ್ಷ 25th ಇಯರ್ ಅಲ್ಲ, ವಿ ಹ್ಯಾವ್ ವೈಡ್ ವೆರೈಟಿ ಆಫ್ ಡಿಶಸ್. ಸೊ ಅವರೆಕಾಳು ಸೂಪ್ ಅಂತ ಮಾಡ್ತಾ ಇದೀವಿ. ಅವರೆಕಾಳು ಸೂಪ್. And ಮತ್ತೆ ಅವರೆಕಾಳು ಚಾಕ್ಲೇಟ್ಸ್ ವಿ ಹ್ಯಾವ್ ದಿಸ್ ಟೈಮ್. ಸೊ ವಿ ಹ್ಯಾವ್ ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ವೈಟ್ ಚಾಕ್ಲೇಟ್ ಬೋತ್ ವಿತ್ ಅವರೆಕಾಳು. ಸೊ ಈ ಸತಿ ಎಷ್ಟು ಡಿಶಸ್ ಇರುತ್ತೆ? About 125 dishes to mark the 25th anniversary of the Mela. Yes, 125. So we're doing it for 10 days. 10 ದಿನ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿನಲ್ಲೇ ನಡೀತಾ ಇದೆ. 27ನೇ ತಾರೀಕು ಡಿಸೆಂಬರ್ ಶುರು ಆಗ್ತಾ ಇದೆ and 5ನೇ ತಾರೀಕು ಜನವರಿ ತನಕ ನಡೆಯುತ್ತೆ. And you have more stalls? Of course, more stalls, more people, and there is an express counter ಅಂತ ಸೆಪರೇಟ್ ಆಗಿ ಮಾಡಿದೀವಿ. So ಅಲ್ಲಿ queues ಇರಲ್ಲ and there is place for you to sit and eat, chairs ಇರುತ್ತೆ, ಅದೆಲ್ಲ ಇರುತ್ತೆ. So it is more organized way, so people can come enjoy. There is flea market, there's kids play area. So ನಿಮಗೆ ಎಲ್ಲ ವೆರೈಟಿ ಆಫ್ ಫುಡ್ you'll get it in express counter also and in the normal counter also. Wonderful. So this time around you have more time to savor the ಅವರೆಬೇಳೆ Mela. So don't land on day 1 or day 2. ಹೌದು. You have 10 days to select from. Fantastic. And it is New Year also. So New Year, rather than celebrating in some pub or something, I would want everybody to celebrate in Avre Mela with the jatre feeling. You celebrated the ಅವರೆಬೇಳೆ Mela. ನಾವು ಇಲ್ಲಿಯೇ ನಮ್ದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಮಾಗಡಿಯಲ್ಲಿ. ಏನು ಹೇಳ್ತೀರಾ ಮೇಡಮ್? ಎಷ್ಟು ಪದಾರ್ಥಗಳು. I want to taste the ಹಿತ್ಕಿದ ಬೇಳೆ ಸಾರು ಫಸ್ಟ್. ಪರ್ಫೆಕ್ಟ್ ಇದೆ, ಉಪ್ಪು ಖಾರ. A little on the spicier side. ಹಳ್ಳಿ ಕಡೆ ಸ್ವಲ್ಪ ಸ್ಪೈಸ್, ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ಚುಳಿ ಅಲ್ವಾ ಖಾರ? ಏನ್ ಮೆಣಸಿನಕಾಯಿ ಯೂಸ್ ಮಾಡ್ತೀರಾ ನೀವು? ಒಣಮೆಣಸಿನ್ಕಾಯಿ, ಗುಂಟೂರಲ್ಲಿ ಖಾರ ಜಾಸ್ತಿ ಇರುತ್ತೆ. ನಾವು ಸಂಬಂಧ ಮುದ್ದೆ ನೀವು ತಿಂದಿಲ್ಲ ರಂಗಣ್ಣ? ನೀವು ತಿನ್ನಿ, ನಿಮ್ಗೆ ನೋಡ್ತಾ ಇದೀವಲ್ಲ, ಊಟ ಮಾಡೋದು ನೋಡ್ತಾ ಇದೆ, ನಮ್ಗೆ ಹೊಟ್ಟೆ ತುಂಬಂಗೆ ಆಯ್ತು. ಸೂಪರ್ ಇದೆ, ವೆರಿ ನೈಸ್. ದೇರ್ ಆರ್ ಲಾಟ್ ಮೋರ್ ಡಿಶಸ್ ಔಟ್ ದೇರ್, ಬಟ್ I think just this mudde and the saru,
ಅಷ್ಟೇ ಸಾಕು, ಬೇರೆ ಏನು ಬೇಡ ಅಲ್ಲ? ಹಾಂ. ಸೊ ನಿಮ್ಮದು ಇಲ್ಲಿ ಮನೆಯಲ್ಲಿ ಮುದ್ದೆ ಜಾಸ್ತಿ? ಎನಿ ಟೈಮ್ ಮುದ್ದೆ ಇರಬೇಕು. ಸೊ ರಾತ್ರಿಗೆ ಊಟ ಸ್ವಲ್ಪ ಕೂಡ ಮುದ್ದೆ? ಯಾವ ಟೈಮ್ ಮುದ್ದೇನೆ. ಸೊ ರೈಸ್ ತಿನ್ನಲ್ಲ? ಸ್ವಲ್ಪ. ನನಗೆ ನಿಮ್ಮದು ಉಸ್ಲಿ ಟೇಸ್ಟ್ ಮಾಡಬೇಕು, ಚಿತ್ರಾನ್ನ ಟೇಸ್ಟ್ ಮಾಡಬೇಕು, ಸುಮಾರು ಬಗೆ ಟೇಸ್ಟ್ ಮಾಡಬೇಕು. I think also when you spend time out here in the fields, taking a look at how the crop is harvested, how the bele is extracted and how it is then further peeled, even in the homes, you have a newfound sense of appreciation for the avre bele. And I think that also enhances the taste of the bele at a certain level. Thank you. Bele saru super ide madam. Very nice. Next we'll taste the usli. So this usli is from Vasavi. Vasavi is actually homemade. Mom made it at home in the morning and I got it packed. Spicy? Is it? A little bit. And the kobbri idalla, so I think that should balance it out. One ingredient, the avre bele, and the versatility of the ingredient that it can be used in so many preparations, Allah. We have the saru here, we have the usli, which is the palya here. There is the chitranna, and then of course a whole host of preparations on the table there. ಅವರೆಕಾಳಲ್ಲಿ ಸ್ವೀಟು ಖಾರ ಎಲ್ಲ ಇಷ್ಟೊಂದು ಮಾಡ್ತೀವಿ. ಆ ಥರ ಬೇರೆ ಯಾವುದಾದ್ರು ಇದೆಯಾ? ಇಲ್ಲ ಅಲ್ಲ? ಅವರೆಕಾಳಲ್ಲಿ ಮಾಡೋದು ಅಷ್ಟು ಥರದ್ದು ಬೇರೆ ಯಾವುದ್ರಲ್ಲಿ ಮಾಡೋಕ್ಕಾಗಲ್ಲ. ಇದು ದೊಡ್ಡ ಹೇಳೋದಂದರೆ ಈ ಅವರೆಕಾಯಿ ಪಾಂಡವ್ರದಂತಿದ್ರು. 5 ಬೀಜನೇ ಇರೋದು ಒಂದು ಕಾಯಿಲಿಕ್ಕೆ ಬಿಟ್ಟರೆ ಅವರೇ ಪಾಂಡವರು ಅಂತ ಇಂದಿನ ಒಂದು ಇತಿಹಾಸ. ಸೊ ವಾಟ್ ಹಿ ಸೇಯಿಂಗ್ ಇಸ್ ಒಂದು ಅವರೆಕಾಯಲ್ಲಿ 5 ಬೀಜದ ಮೇಲೆ ಇರಲ್ಲ, 5. ಸೊ ಪಾಂಡವಾಸ್ ಆರ್ 5. ಪಾಂಡವರು. There are so many interesting things that we are learning about the avrekai, the avrekalu. So both the chitranna and the usli are made by Swati's mom, Mrs. Geeta Shivkumar. Thanks to whom we are here. Thanks to whom the avre bele has found home in the much awaited Avre Bele Mela in Bengaluru. So we are tasting only a few of the delicious preparations that come from the Avre Bele. If you want to taste the 125 items that they now prepare, definitely find your way to the Avre Bele Mela from the 27th of December. From the 27th of December till the 5th of Jan at National College Grounds, Basvanagudi, Bengaluru. So there is Green Line, Metro Line now, so it is easily accessible. You can directly enter the Mela. Fantastic. I hope you've enjoyed this outing with us to Magadi, where we've not only watched the harvest of the avrekai, but we've also watched its transformation from the avrekai to the avre bele To the Hitkit Bele. to the hitkit bele. Until the next time, take care, stay safe, stay strong, and happy Eating. ನಿಮಗೆ ಸ್ವಲ್ಪ ನಾವು ತೊಂದರೆ ಕೊಟ್ಟಿವೆ. ಅನ್ಕೋಬೇಡಿ. ಸಂತೋಷ, ನೀವು ಬಂದಿದ್ದೆ ಸಂತೋಷ ಅಂತ ನಾನು ಆಗಲೇ 5 ವರ್ಷದಿಂದ ಹೇಳ್ತಾ ಇದ್ದೆ. ನೀವು ಬರ್ತೀನಿ ಅಂತ ಹೇಳಿದ್ರೆ ಬೇರೆ ಅವಕಾಶ ಇವತ್ತು ಸಿಕ್ಕದೆ ಬಂದಿದ್ದೀರಾ. Thank you very much. Thank you. Okay, ಒಳ್ಳೆಯದಾಗಲಿ. Thank you. If you'd like to support the work that we do at Food Lovers TV, do consider joining our membership community on YouTube by hitting the join button below or on the home page and receive special privileges like behind the scenes footage, shoot updates, access to live Q&As and a lot more. You could support us on our Patreon page as well. For more info, check out the links in the description below. If you like this video, don't forget to subscribe, like, share and leave a comment below. Happy eating.